ದೇಶದ ಭವ್ಯ ಪರಂಪರೆಯಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಪುರಾತನವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಆಶ್ಚರ್ಯ ಆಗ್ಬೋದು, ಸಾವಿರಾರು ವರ್ಷಗಳ ಹಿಂದೆ ನಾವು ಪಂಚಭೂತಗಳನ್ನೇ ದೇವರಂತ ಪೂಜೆ ಮಾಡಿದಂಥ ಪೂಜೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಂಸ್ಕೃತಿ, ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ, ಇದನ್ನೇ ನಾವು ದೇವರು ಅಂತ ಪೂಜೆ ಮಾಡ್ತೇವೆ. ಇದರಲ್ಲಿ ನಮ್ಮ ಜೀವನ ಶೈಲಿ ಹೇಗಿರಬೇಕು, ನಾವು ಸಂತೋಷದಿಂದ, ಸುಖ ಸಂತೋಷದಿಂದ, ಆರೋಗ್ಯದಿಂದ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಪರಂಪರೆಯಲ್ಲಿ ಯೋಗ ಅನ್ನೋದು ಬಹಳ ಮುಖ್ಯವಾದ ಒಂದು ಅಂಶ. ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಹೀಗೆ ರೋಗ ಬರದೇ ಇರೋ ರೀತಿ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ನಮ್ಮ ಸಂಸ್ಕೃತಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇವತ್ತಿನ ದಿನದಲ್ಲಿ 21ನೇ ಶತಮಾನದಲ್ಲಿ ಈಗಾಗಲೇ ನಾವು ನೋಡ್ತಿರ್ತಕ್ಕಂಥ ಈ ಒಂದು ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಅದರ ಅನಾಹುತಗಳು, ಅದರ ಪರಿಣಾಮಗಳು ಎಲ್ಲರ ಜೀವನದ ಮೇಲೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ 21ನೇ ಶತಮಾನದಲ್ಲಿ ಮತ್ತೆ ನಮ್ಮ ಭವ್ಯ ಪರಂಪರೆಯ ಇತಿಹಾಸದ ಮೆಲುಕು ಹಾಕ್ತಾ ಆ ಒಂದು ಜೀವನ ಶೈಲಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಈ ಥರನಾದ ಕ್ಯಾಂಪೇನ್ಗಳಾಗಿರ್ಬೋದು ಭಾಳ ಮುಖ್ಯ ಆಗಿರುತ್ತೆ. ಇವತ್ತು ಯೋಗ ಗಂಗೋತ್ರಿ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ವಿಧಾನಸೌಧದ ಮೆಟ್ಲ ಮೇಲೆ ಸಾವಿರಾರು ಮಕ್ಕಳು, ಸಾವಿರಾರು ಜನ ಬಂದು ಯೋಗ ಮಾಡ್ತಾ ಇರೋದು ನೋಡಿದ್ರೆ ಇದೊಂದು ಮೆಸೇಜ್ ಕೊಡುತ್ತೆ ಸೊಸೈಟಿಗೆ. ನಾವು ಇದನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಸಮಾಜ ಆರೋಗ್ಯಕರವಾಗಿರುತ್ತೆ. ಸಮಾಜ ಆರೋಗ್ಯಕರವಾಗಿದ್ದರೆ ಮಾತ್ರ ದೇಶ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರಿಗೆ ಭಾರತ ದೇಶನ ಕಟ್ಟಬೇಕು ಅಂತ ಏನು ಕನಸಿದೆ, ಆ ಕನಸು ನನಸಾಗಬೇಕಂತ ಹೇಳಿದ್ರೆ ಈ ಥರನಾದ ಕ್ಯಾಂಪೇನ್ಗಳು, ಈ ಥರನಾದ ಒಂದು ಆ್ಯಟಿಟ್ಯೂಡು ಎಲ್ಲ ಪಬ್ಲಿಕಲ್ಲಿ ಬರಬೇಕು. ಈ ಹಿನ್ನೆಲೆಯಲ್ಲಿ ಆಯುಷ್ ಇಲಾಖೆ ಇದನ್ನು ಡಿಜಿಟಲ್ ಕ್ಯಾಂಪೇನ್ ಮೂಲಕ, ಮಾಸ್ ಮೀಡಿಯಾ ಕ್ಯಾಂಪೇನ್ ಮೂಲಕ ಮನೆ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂಕಲ್ಪ ನಮಗಿದೆ. ಈ ನಮ್ಮ ಸಂಕಲ್ಪ, ಕರ್ನಾಟಕ ಸರ್ಕಾರದ ಸಂಕಲ್ಪ, ಭಾರತ ಸರ್ಕಾರದ ಸಂಕಲ್ಪ ಸಾಕಾರ ಆಗಬೇಕಂತ ಹೇಳಿದ್ರೆ ಎಲ್ಲ ಯೋಗ ಗಂಗೋತ್ರಿ ಅಂತಕ್ಕಂಥ ಅಥವಾ ಎಲ್ಲ ಸಂಘ ಸಂಸ್ಥೆಗಳು ಇದ್ರ ಜೊತೆ ಕೈ ಜೋಡಿಸಿ ನಮ್ಮ ಭಾರತ ಭವ್ಯ ಪರಂಪರೆಯ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ಮತ್ತು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡಿ ನಮ್ಮ ಭಾರತವನ್ನು ಇನ್ನೊಂದು ಭವ್ಯ ಕಡೆಗೆ ತೆಗೆದುಕೊಂಡು ಹೋಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ, ಎಲ್ಲ ಪ್ರಯತ್ನಗಳಿಗೆ ಸಕ್ಸಸ್ ಆಗಲಿ ಅಂತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದಂಥ ಯೋಗ ಗಂಗೋತ್ರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗತ್ತೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.